ಮಾಜಿ ಸಚಿವ ಜನಾರ್ದನ ರೆಡ್ಡಿ ತಮ್ಮ ಪುತ್ರಿಯ ವಿವಾಹವನ್ನ ಅದ್ದೂರಿಯಾಗಿ ನಡೆಸಲು ಸಜ್ಜಾಗ್ತಿದ್ದಾರೆ. ಮದುವೆ ಆಮಂತ್ರಣ ಸೇರಿ ಎಲ್ಲವೂ ಧಾಮ್ ಧೂಮ್ ಅಂತ ರೆಡಿ ಆಗ್ತಿದೆ. ಆದರೆ ಈ ಅದ್ದೂರಿ ಮದುವೆ ಬಗ್ಗೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಹೆಗ್ಡೆ, ಜನಾರ್ದನ ರೆಡ್ಡಿ ಮಗಳ ವೈಭವೋಪೇತ ಮದುವೆಗೆ ಕೊಳ್ಳೆ ಹೊಡೆದ ಹಣ ಬಳಕೆ ಮಾಡ್ತಿದ್ದಾರೆ. ಕೊಳ್ಳೆ ಹೊಡೆದ ಹಣವೂ ಸಹಾಯಕ್ಕೆ ಬರುತ್ತೆ ಅನ್ನೋ ಸಂದೇಶವನ್ನ ರೆಡ್ಡಿ ಸಮಾಜಕ್ಕೆ ರವಾನಿಸಿದ್ದಾರೆ ಅಂತ ಟೀಕಿಸಿದರು. ಇದು ಒಂದು ಕಾರಣ ತೋರಿಸ್ಕೊಡ್ತದೆ ಏನಂದರೆ, ಸರ್ಕಾರದಿಂದ ಕೊಳ್ಳೆ ಹೊಡೆದ ಸಂಪತ್ತಿನಿಂದ ಇಂಥ ಅದ್ದೂರಿ ಮದುವೆಗಳು ನಡೀತಾ ಇವೆ. ಅಂದು ಸರ್ಕಾರಕ್ಕೆ 1 ಮೆಟ್ರಿಕ್ ಟನ್ಗೆ 27 ರೂಪಾಯಿ ರಾಜಧನ ಕೊಟ್ಟು ಮತ್ತು ಮಿತಿಗಿಂತ ಜಾಸ್ತಿ ಗಣಿಗಾರಿಕೆ ಮಾಡಿ ಅದೇ 1 ಮೆಟ್ರಿಕ್ ಟನ್ನನ್ನು 2008ರಲ್ಲಿ ಚೈನಾ ದೇಶಕ್ಕೆ 6,500ರಿಂದ 7,000ಕ್ಕೆ ಮಾರಿದ್ದಾರೆ. ಇವಾಗ ಶ್ರೀಮಂತರಾಗಿದ್ದಾರೆ. ಮದುವೆಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಇದು ಏನು ತೋರಿಸ್ಕೊಡ್ತಾ ಇದ್ದಾರೆ, ಕೊಳ್ಳೆ ಹೊಡೆದು ಮಾಡಿದ ಸಂಪತ್ತಿನಿಂದ ಭಾಳಷ್ಟು ಪ್ರಯೋಜನ ಇದೆ ಅಂತ ಸಮಾಜಕ್ಕೆ ತೋರಿಸ್ಕೊಡ್ತಾ ಇದೆ. ಇನ್ನು ರೆಡ್ಡಿ ಪುತ್ರಿಯ ಮದುವೆ ಆಮಂತ್ರಣ ಪತ್ರಿಕೆಗಳು ನಮ್ಮಿಚ್ಛೆಗೆ ಅನುಗುಣವಾಗಿ ನಾವು ಮಾಡಿದ್ದೇವೆ. ಜನಾರ್ದನ ರೆಡ್ಡಿ ಮಗಳ ಮದುವೆಗೆ ಎಲ್ಲರ ಆಶೀರ್ವಾದವನ್ನ ಬಯಸಿದ್ದಾರೆ. ಜನರು ಇದ್ದಿದ್ದು ಎಲ್ಲವನ್ನ ಮಾತಾಡ್ತಾರೆ. ಅವರಿಗೆಲ್ಲ ಪ್ರತಿಕ್ರಿಯೆ ಕೂಡಲು ನಮಗೆ ಸಮಯ ಇಲ್ಲ ಅಂತ ವಿರೋಧಿಗಳಿಗೆ ತಿರುಗೇಟು ಕೊಟ್ಟರು. ಅದ್ದೂರಿ ಮದುವೆ ಅಂತೇಳಿ ನನಗೇನು ಅನ್ನಿಸ್ತಾ ಇಲ್ಲ. ಯಾಕಂದರೆ ಟೆಕ್ನಾಲಜಿಗಳು ಇವಾಗಿನ ಕಾಲದಲ್ಲಿ ಭಾಳಷ್ಟು ಒಂದು ಬದಲಾವಣೆಗಳಾಗ್ತಾ ಇದ್ದಾವೆ. ಅದೇನು ಇವತ್ತು ವಿಡಿಯೋ ಇನ್ವಿಟೇಷನ್ದಲ್ಲಿ ವಿಡಿಯೋ ಇದೆ ಅಂತೇಳಿ ಅದಕ್ಕೋಸ್ಕರವಾಗಿ ಅದ್ದೂರಿ ಮದುವೆ ಅಂತದ್ದು ಯಾರೋ ಮಕ್ಕಳು ಇತ್ತೀಚೆಗೆ ದಿನನಿತ್ಯ ಹೊಸ ಪ್ರಯೋಗ ಮಾಡ್ತಿರ್ತಾರೆ, ಹೊಸ ಕೂಡ ಕಂಡುಹಿಡಿತಿರ್ತಾವೆ. ಸಾಕಷ್ಟು ಚೈನಾದಿಂದ ಕೂಡ ಸಾಕಷ್ಟು ಈ ರೀತಿ ಎಲೆಕ್ಟ್ರಾನಿಕ್ ಗೂಡ್ಸ್ ಕೂಡ ಬರ್ತಾ ಇರೋ ಕಾರಣ ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಯೋಗ್ಯತೆ ತಕ್ಕಂಗೆ ಜನಾರ್ದನ್ ರೆಡ್ಡಿ ಅವರು ಯೋಗ್ಯತೆ ತಕ್ಕಂಗೆ ಆ ಮದುವೆ ಆಗುತ್ತೆ. ಸರಳವಾದಂಥದ್ರಿಗಿನ ಅತಿ ಬಡತನದಲ್ಲಿದ್ದಂಥ ಮದುವೆ ಅಲ್ಲ, ಅತಿ ಶ್ರೀಮಂತರಾದಂಥ ಮದುವೆ ಅಲ್ಲ, ಅದು ಮಧ್ಯವರ್ಗದ ಜನರ ಮದುವೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.